ಎಷ್ಟ್ ಜನ ಬಂದಿದ್ದೀರಪ್ಪ? ಸರ್ ನಾವು ಒಂದ್ 15 ಜನ ಇದೀವಿ. 15 ಜನ. ಅಲ್ಲ, ಒಂದ್ ನಿಮಿಷ. 6 ತಿಂಗಳಿಂದ ಹೆಂಗ್ರಿ ನಿಮ್ಮ ಬದುಕಿಗೆ? ಬದುಕಿ ಅಂದ್ರೆ ಇನ್ನೇನ್ ಮಾಡಕ್ಕಾಗಲ್ಲ ಸರ್, ನಾವು ವಲಸೆ ಹೋಯ್ತೀವಲ್ಲ, ಹಾ. ಅದರಿಂದ ಎಲ್ಲೆಲ್ಲೂ ಮೇವು ಸಿಗುತ್ತೋ ನಾವು ಅದರಿಂದ ಊಟ ತಿಂಡಿಗೆ? ಊಟ ತಿಂಡಿ ನಾವು ಮರಿಗಳು ಮಾರ್ಕೊಂಡೆ ಮಾಡ್ಬೇಕು. ಒಂದ್ ಕುರಿ ಬೇಕಾದಾಗ ಮಾರ್ಕೋತೀರಾ, ಊಟ ಮಾಡ್ಕೊಳ್ತೀರಾ? ಚಿಕ್ಕ ಮರಿಗಳು ಮಾರೋದು, ಮಾರ್ಕೊಂಡು ಊಟ ಮಾಡ್ತೀವಿ. ನಿಮ್ಮ ಎಷ್ಟು ಕುರಿ ಇದೆ? ಸರ್ ನಮ್ದು ಟೋಟಲ್ 3 ಬ್ಯಾಚ್ ಇದೆ. ಹಾ. 1 ವರ್ಷ. ಏ ಕೋಟೆ ಕುಳ ಗುರು ನೀನು. ಹಾ? 1,000 ಇದೆ. ಒಂದ್ ಕುರಿ ಎಷ್ಟ್ ಬೆಲೆ ಬೀಳುತ್ತೆ? ಸರ್ ಒಂದ್ 15,000. 15,000. ಏನ್ ಓದಿದ್ಯಾ ನೀನು? ಡಿಪ್ಲೊಮಾ ಸಿವಿಲ್. ಸೂಪರ್, ವಾವ್. ಹಾ. ಈಗ ಎಷ್ಟು ಕುರಿ ಇರೋದ್ ನಿಂದು? 1.5. ಹಾ. ನಮ್ದು 1,000 ಇದೆ. 1000. 1,000 ಇಂಟು 15,000 ಎಷ್ಟಾಯ್ತು? ಎಷ್ಟಾಯ್ತು ಹೇಳಂಗೇನೆ? 1.5 ಕೋಟಿ. ಅದಕ್ಕೆ ಕೋಟೆ ಕುಳ ಅಂದಿದ್ದು. ಗೊತ್ತಾಯ್ತು ಸರ್. ಏ, ನೀನು ಸಿವಿಲ್ ಡಿಪ್ಲೊಮಾ ಮಾಡಿ ಹಾ. ಕುರಿ ಕಾಯಕ್ ನಿನ್ಗೇನು ಅನ್ಸಲ್ವಾ? ಅದ್ರಲ್ಲಿ ಏನ್ ಬೇಜಾರೇನಿಲ್ಲ. Great ಅಲ್ಲ? ಯಾಕಂದ್ರೆ ಈಗ ನಮ್ಗೆ ಸಂಪಾದನೆ ಎಲ್ಲಿ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಅಲ್ವಾ? ಅಲ್ವಾ. ಈಗ ಬೇರೆ ಹತ್ರ ಹೋಗ್ಬಿಟ್ಟು 20,000 ರೂಪಾಯಿ ಎಲ್ಲ ನಾವು ಮಾಡೋ ಅಂತದೇನಿಲ್ಲ. ಈಗ ಯಾಕೆ ಅಂದ್ರೆ ಎಷ್ಟೋ ಹುಡುಗರು ಸರ್ಟಿಫಿಕೇಟ್ ಇಟ್ಕೊಂಡು ಸೂತವ್ರೆ. ಸರ್, ಈಗ ನನ್ ಫ್ರೆಂಡ್ಸ್ ಎಷ್ಟೊಂದ್ಸತಿ ITI ಮಾಡೋರೆ, ಡಿಪ್ಲೊಮಾ ಮಾಡೋರೆ, ಡಿಗ್ರಿ ಮಾಡೋರೆ, ಅವ್ರಿಗೆ ಕೆಲಸನೇ ಸಿಗ್ತಾ ಇಲ್ಲ. ಈಗ IT ಕಂಪ್ನಿಲಿ ಕೊಡ್ತಾರೆ 20,000 ಕೊಡ್ತಾರೆ, PG ಗೆ 5,000. ನಮ್ಗೆ ಇನ್ನೇನ್ ಸಿಗುತ್ತೆ ಸರ್ ಅಲ್ಲಿ? ಮನೇಲಿ ಅವ್ರ ಖರ್ಚು, ನಮ್ ಪೆಟ್ರೋಲ್ ಅಂದ್ರೆ ಮುಗ್ದೋಯ್ತು. ನಿಂಗ್ ಶೋಕಿ ಇಲ್ವಾ? ನಮ್ ಶೋಕಿ ನಾವ್ ಮಾಡ್ತೀವಿ ಸರ್. ನಮ್ದು ಐತೆ, ಬುಲೆಟ್ ಐತೆ, NS ಐತೆ, ಹಾ. ಎಲ್ಲ ತರದ್ ಐತೆ ನಮ್ಗೆ. ಹಾ. ಊರ್ಗ್ ಹೋಯ್ತೀವಿ, ಶೋಕಿ ಮಾಡ್ತೀವಿ, ಬರ್ತೀವಿ.